ಆಂಜನೇಯ ಸ್ವಾಮಿ ತನ್ನ ಎದೆಯನ್ನ ಸೀಳ್ದಾಗ ಅದರಲ್ಲಿ ರಾಮಚಂದ್ರ ಪ್ರಭು ಪ್ರತ್ಯಕ್ಷವಾಗಿದ್ದು ಹೇಗೆ? ರಾಮಾಯಣದ ಮಹಾಯುದ್ಧ ನಡೆದಾದ್ಮೇಲೆ ಅಯೋಧ್ಯೆಯಲ್ಲಿ ರಾಮನಿಗೆ ಪಟ್ಟಾಭಿಷೇಕ ನಡೀತಿರುತ್ತೆ. ಆ ಪಟ್ಟಾಭಿಷೇಕದಲ್ಲಿ ಸೀತಾಮಾತೆ ಎಲ್ಲರಿಗೂ ಅತ್ಯಮೂಲ್ಯವಾದ ಮುತ್ತಿನ ಹಾರವನ್ನ ಹಂಚ್ತಿರ್ತಾರೆ. ಆಂಜನೇಯ ಸ್ವಾಮಿಗೂ ಅದನ್ನ ಕೊಡ್ತಾರೆ. ಆದ್ರೆ ಆಂಜನೇಯ ಸ್ವಾಮಿ ಆ ಹಾರದಿಂದ ಒಂದೊಂದೇ ಮುತ್ತನ್ನ ತೆಗೀತಾ ಅದನ್ನ ಕಚ್ಚಿ ಏನೋ ನೋಡ್ತಿರ್ತಾರೆ. ಇದನ್ನ ಗಮನಿಸಿದ ಲಕ್ಷ್ಮಣ, ಮಾರುತಿ ಏನ್ ಮಾಡ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಆಂಜನೇಯ ಸ್ವಾಮಿ, ಪ್ರಭು, ನನಗೆ ಅತ್ಯಮೂಲ್ಯವಾದದ್ದು ನನ್ನ ಶ್ರೀರಾಮ ಮಾತ್ರ. ಅವನ ಹೆಸರು ಇದರಲ್ಲಿ ಇಲ್ಲ, ಇದು ಹೇಗೆ ಅಮೂಲ್ಯವಾಗುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಲಕ್ಷ್ಮಣ ನಗುತ್ತಾ, ನಿನ್ನ ಮಾಂಸದ ದೇಹದಲ್ಲೂ ಶ್ರೀರಾಮ ನನಗೆ ಕಾಣಿಸ್ತಿಲ್ಲ ಮಾರುತಿ ಅಂತ ಮರುಪ್ರಶ್ನೆ ಮಾಡ್ತಾರೆ. ಆಂಜನೇಯ ಸ್ವಾಮಿ ಉತ್ತರಿಸ್ತಾರೆ, ಇಲ್ಲ ಪ್ರಭು, ನನ್ನ ದೇಹದಲ್ಲಿ ಶ್ರೀರಾಮ ಇದ್ದಾರೆ, ನಿಮಗೆ ಬೇಕಾದ್ರೆ ತೋರಿಸ್ತೀನಿ ಅಂತ ತಮ್ಮ ಎದೆಯನ್ನ ಸೀಳ್ದಾಗ ಅದರಲ್ಲಿ ಶ್ರೀರಾಮಚಂದ್ರ ಪ್ರಭು ಸೀತಾಮಾತೆಯ ಜೊತೆ ಕಾಣಿಸ್ಕೊಂತಾರೆ. ಅದನ್ನ ನೋಡಿ ಎಲ್ಲರೂ ಆಶ್ಚರ್ಯರಾಗೋಗ್ತಾರೆ. ಪರಮಾತ್ಮ ನಾವು ಮಾಡುವ ಪೂಜೆ ಪುನಸ್ಕಾರಗಳಲ್ಲ, ನಾವು ಕೊಡುವಂತ ವಜ್ರ ವೈಡೂರ್ಯದಲ್ಲ, ನಿಷ್ಕಲ್ಮಶ ಭಕ್ತಿಯಲ್ಲಿ ಅವನಿದ್ದಾನೆ. ಆ ಭಕ್ತಿ ನಮ್ಮ ಆತ್ಮದಲ್ಲಿದ್ದಾಗ ಅವನು ನಮ್ಮಲ್ಲೇ ಇರ್ತಾನೆ, ಗುಡಿ ಗೋಪುರಗಳಲ್ಲ. ಇದನ್ನ ಆಂಜನೇಯ ಸ್ವಾಮಿ ಅವತ್ತು ನಿರೂಪಿಸಿದ್ರು. ಇವತ್ತು ಹನುಮಾನ್ ಜಯಂತಿ, ಎಲ್ಲರೂ ಅವನ ದರ್ಶನವನ್ನ ಮಾಡ್ತೀರಾ? ಹಾಗಾದ್ರೆ ಹೇಳಿ, ಜೈ ಶ್ರೀರಾಮ್.